ವಿಡಿಯೋ ಮಾಡಿ ಗೊಳೋ ಅಂತ ಅತ್ತಿದ್ಯಾಕೆ ಬಾಲಿವುಡ್ ನಟಿ ತನುಶ್ರೀ ದತ್ತಾ. ತನುಶ್ರೀ ದತ್ತಾಗೆ ಕಿರುಕುಳ ನೀಡ್ತಾ ಇರೋರು ಯಾರು? Guys, I'm being harassed in my own home. ಲೈಂಗಿಕ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಿದ್ದೇ ತಪ್ಪ? ಬಾಲಿವುಡ್ ನಟ ನಾನಾ ಪಾಟೇಕರ್ ವಿರುದ್ಧ ಈಕೆ ಆರೋಪ ಮಾಡಿದ್ದಕ್ಕೆ ಈ ರೀತಿಯಲ್ಲ ಆಯ್ತಾ? मेरे दरवाजे के बाहर आके लोग I'm being troubled in my own house. Please someone help me. ಇದು ಒಬ್ಬ ತನುಶ್ರೀ ದತ್ತಾ ಕತೆ. ಮೀಟೂ ಚಳುವಳಿಯಲ್ಲಿ ಧ್ವನಿ ಎತ್ತಿದ್ದ ಅದೆಷ್ಟು ತನುಶ್ರೀಗಳು ಈಗ ಏನಾದ್ರೂ ಗೊತ್ತಿಲ್ಲ. ನಮಸ್ಕಾರ. ತನುಶ್ರೀ ದತ್ತಾ ಈ ಹೆಸರನ್ನ ನೀವು ಕೇಳಿರ್ಬೇಕು. ಬಹಳ ದೊಡ್ಡ ಹೆಸರು ಮಾಡಬೇಕು ಅಂತ ಹೇಳಿ ಬಾಲಿವುಡ್ಗೆ ಬಂದವಳು ಈಕೆ ಸಿನಿಮಾದಲ್ಲಿ ಎಷ್ಟು ದೊಡ್ಡ ಹೆಸರು ಮಾಡಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈಕೆ ಮಾತ್ರ ಸುದ್ದಿ ಆಗಿದ್ದು ಅದು ಮೀಟೂ ಇಂದ. ಈ ಮೀಟೂ ಚಳುವಳಿಗೆ ನಾಂದಿ ಹಾಡಿದ್ದೆ ಈ ತನುಶ್ರೀ ದತ್ತಾ. ಈಗೆನ್ನ ಬಹಳ ಧೈರ್ಯದ ಹೆಣ್ಣು ಮಗಳು ಅಂತಾನೆ ಕರಿಬೇಕು. ಯಾಕಂತ ಹೇಳಿದ್ರೆ ಅದುವರೆಗೂ ಯಾರು ಕೂಡ ಮಾತಾಡೋದಕ್ಕೆ ಭಯ ಪಡ್ತಾ ಇದ್ದಂತಹ, ಮಾತಾಡೋದಕ್ಕೆ ಮುಂದೆ ಬಾರದೇ ಇದ್ದಂತಹ ಒಂದು ವಿಚಾರದ ಬಗ್ಗೆ ಬಹಳ ಧೈರ್ಯವಾಗಿ ಧ್ವನಿ ಎತ್ತಿದ್ದೆ ತನುಶ್ರೀ ದತ್ತಾ. ಬಾಲಿವುಡ್ ನಲ್ಲಿ ಈಕೆ ಧ್ವನಿ ಎತ್ತಿದ್ದು ಯಾರ ವಿರುದ್ಧ ಅಂತ ಕೇಳಿದ್ರೆ ಅದು ಬಾಲಿವುಡ್ ನ ಬಹಳ ದೈತ್ಯ ಪ್ರತಿಭೆ ನಾನಾ ಪಾಟೇಕರ್ ವಿರುದ್ಧ. ಈಕೆ ಈ ರೀತಿಯಾಗಿ ಬಹಳ ಧೈರ್ಯದಿಂದ ಲೈಂಗಿಕ ಕಿರುಕುಳದ ವಿರುದ್ಧ ಧ್ವನಿ ಎತ್ತಿದ್ದನ್ನ ನೋಡಿದ್ದಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂತಹ ಮಹಿಳೆಯರು ಧ್ವನಿ ಎತ್ತೋದಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲೂ ಸಿನಿಮಾ ಕ್ಷೇತ್ರದಲ್ಲಿದ್ದಂತಹ ನಟಿಯರು ಧ್ವನಿ ಎತ್ತೋದಕ್ಕೆ ಪ್ರಾರಂಭ ಮಾಡಿದ್ರು. ಶ್ರುತಿ ಹರಿಹರನ್ ಅರ್ಜುನ್ ಸರ್ಜಾ ವಿರುದ್ಧ ಆರೋಪವನ್ನ ಮಾಡಿದ್ರು. ಕಂಗನಾ ರಣಾವತ್ ಹೃತಿಕ್ ರೋಷನ್ ವಿರುದ್ಧ ಆರೋಪವನ್ನ ಮಾಡಿದ್ರು. ಸುಧಾರಾಣಿ ಮಹಿಳೆಯರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರು. ರಚಿತಾರಾಮ್ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತನಾಡಿದ್ರು. ಸಿನಿಮಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಮೀಡಿಯಾ ಫೀಲ್ಡ್ ನಲ್ಲೂ ಕೂಡ ಮಹಿಳೆಯರು ಲೈಂಗಿಕ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಪ್ರಾರಂಭ ಮಾಡಿದ್ರು. ಜರ್ನಲಿಸ್ಟ್ ಎಂಜೆ ಅಕ್ಬರ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪನೂ ಕೇಳಿ ಬಂದಿತ್ತು. ಈ ಮೀಟೂ ಚಳುವಳಿ ಅನ್ನುವಂಥದ್ದು ಎಷ್ಟು ದೊಡ್ಡದಾಗಿ ಸುದ್ದಿ ಮಾಡ್ತೋ ಅಷ್ಟೇ ನಿಗೂಢವಾಗಿ ಮುಳುಗಿ ಹೋಯಿತು. ಮಹಿಳೆಯರು ಯಾರ ವಿರುದ್ಧ ಆರೋಪ ಮಾಡಿದ್ರೋ ಅವರಿಗೆ ಏನೇನೂ ಆಗ್ಲಿಲ್ಲ. ಅವರೆಲ್ಲರೂ ಕೂಡ ತಮ್ಮ ಪಾಡಿಗೆ ತಮ್ಮ ಕೆಲಸದಲ್ಲಿ ಮುಂದುವರಿತಾ ಹೋದ್ರು. ಆದ್ರೆ ಈ ಆರೋಪವನ್ನ ಮಾಡಿದಂತಹ ಮಹಿಳೆಯರು ಐಸೋಲೇಟ್ ಆದ್ರು. ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ತನುಶ್ರೀ ದತ್ತಾ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೀವು ಒಂದ್ಸಲ ನೋಡಿ. Guys, I'm being harassed in my own home. मुझे मेरे ही घर में परेशान किया जा रहा है. I just called the cops. परेशान होके मैंने पुलिस को कॉल किया. पुलिस आई. And they've asked me to come to the police station to launch a proper complaint. I'm going to probably go tomorrow or day after. I'm not well. मुझे इतना परेशान किया गया है पिछले 4-5 सालों में कि मेरी तबीयत खराब हो गई है. मैं कुछ काम नहीं कर पा रही हूँ. मेरा घर पूरा एकदम मेसी होके पड़ा हुआ है. I can't hire even maids because they planted maids in my house. And I had such a bad experience with maids coming in and stealing and doing all kinds of things. I have to do all my work. मेरे दरवाजे के बाहर आके लोग I'm being troubled in my own house. Please someone help me. ಈ ರೀತಿ ಗೊಳೋ ಅಂತ ಹತ್ಕೊಂಡು ಒಂದು ವಿಡಿಯೋವನ್ನ ತನುಶ್ರೀ ದತ್ತಾ ಮಾಡಿದ್ದಾಳೆ. ಆದ್ರೆ ಈ ವಿಡಿಯೋದಲ್ಲಿ ಈಕೆ ಯಾರ ವಿರುದ್ಧ ಮಾತನಾಡ್ತಾ ಇದ್ದಾಳೆ ಗೊತ್ತಿಲ್ಲ. ಆಕೆಗಿರುವಂತಹ ಕಷ್ಟ ಏನು ಅದೂ ಗೊತ್ತಿಲ್ಲ. ಆದ್ರೆ ಆ ವಿಡಿಯೋದಲ್ಲಿ ಆಕೆಯ ನೋವಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆ ತನುಶ್ರೀ ದತ್ತಾಗೆ ಏನೋ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ರೆ, ನಾನಾ ಪಾಟೇಕರ್ ವಿರುದ್ಧ ಈಕೆ ಅಷ್ಟು ದೊಡ್ಡ ಆರೋಪವನ್ನ ಮಾಡಿದ್ದಾಳೆ ಅಂತ ಹೇಳಿದ್ರೆ ಈಕೆ ಗಟ್ಟಿಗಿತ್ತಿ ಹೆಣ್ಣು ಮಗಳು. ಇಂತಹ ಗಟ್ಟಿಗಿತ್ತಿ ಹೆಣ್ಣು ಮಗಳು ಈಗ ಗೊಳೋ ಅಂತ ಹತ್ಕೊಂಡು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾಳೆ ಅಂತ ಹೇಳಿದ್ರೆ ಇದೇನೋ ಬಹಳ ದೊಡ್ಡ ಸೀರಿಯಸ್ ಇಶ್ಯೂನೇ ಆಗಿರಬೇಕು. ಈ ವಿಡಿಯೋವನ್ನ ಹಂಚಿಕೊಂಡು ಅದರ ಜೊತೆಗೆ ಒಂದು ಕ್ಯಾಪ್ಷನ್ ಅನ್ನ ಬರ್ಕೊಂಡಿದ್ದಾಳೆ. ಆ ಕ್ಯಾಪ್ಷನ್ ನಲ್ಲಿ ಐ ಆಮ್ ಸಿಕ್ ಅಂಡ್ ಐ ಆಮ್ ಅಫ್ರೈಡ್ ಆಫ್ ದಿಸ್ ಹರಾಸ್ಮೆಂಟ್. It's been going on since 2018 #MeToo ಅಂತ ಹೇಳಿ ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾಳೆ. ಆಕೆ ಕೊಟ್ಟಿರುವಂತಹ ಕ್ಯಾಪ್ಷನ್ ಅಲ್ಲಿ #MeToo ಅಂತ ಹಾಕಿದ್ದಾಳೆ. ಆದ್ರೆ ಯಾವ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಈ ರೀತಿಯ ಕ್ಯಾಪ್ಷನ್ ಕೊಟ್ಟಿದ್ದಾಳೆ ಡೋಂಟ್ ನೋ. ಆದ್ರೆ 2018ರಲ್ಲಿ ಈ ಮೀಟೂ ಚಳುವಳಿಗೆ ನಾಂದಿ ಹಾಡಿದ್ದೆ, ಈ ಮೀಟೂ ಚಳುವಳಿಯನ್ನ ಆರಂಭಿಸಿದ್ದೆ ಇವಳು. ಈಗ ಕ್ಯಾಪ್ಷನ್ ನಲ್ಲಿ ಮೀಟೂ ಅಂತ ಹಾಕೊಂಡಿದ್ದಾಳೆ ಅಂತ ಹೇಳಿದ್ರೆ
ಅವತ್ತು ಈಕೆ ಮಾಡಿದ ಆ ಚಳುವಳಿಯಿಂದಾನೇ ಈಕೆಗೆ ಈಗ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಈಕೆ ಈಗ ಇಂತಹ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ ಅಂತ ಅಂದುಕೊಳ್ಬೇಕಾ? ಅವತ್ತು ಈಕೆ ಯಾರ ವಿರುದ್ಧ ಆರೋಪವನ್ನ ಮಾಡಿದ್ಲು ಆ ನಟನೇ ಇವತ್ತು ಇವಳ ಈ ಸ್ಥಿತಿಗೆ ಕಾರಣ ಅಂತ ಅಂದುಕೊಳ್ಬೇಕಾ? ಡೋಂಟ್ ನೋ. ಬಟ್ ಈಗ ಒಬ್ಬ ತನುಶ್ರೀ ದತ್ತ ಕತೆ ಹೊರಗಡೆ ಬಂದಿದೆ. ಆದರೆ ಈ ಮೀಟು ಚಳುವಳಿಯಲ್ಲಿ ಧ್ವನಿ ಎತ್ತಿದ್ದಂತಹ ಅದೆಷ್ಟು ತನುಶ್ರೀಗಳು ಈಗ ಏನಾಗಿದ್ದಾರೋ ಗೊತ್ತಿಲ್ಲ. ದಟ್ಸ್ ಅ ಟ್ರಾಜಿಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.